ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತು ವಿಶೇಷವಾದಂತಹ ದಿನ, ದತ್ತಾತ್ರೇಯ ಜಯಂತಿ. ಇವತ್ತು ಭಾರತೀಯ ಪರಂಪರೆಯಲ್ಲಿ ಗುರುಗಳು ಅಂತ ಹೇಳಿದ್ರೆ ದತ್ತಾತ್ರೇಯರು ಅನ್ನುವಂತಹ ಮಾತಿದೆ. ಹಾಗಾಗಿ ಇವತ್ತಿನ ದಿನ ದತ್ತಾತ್ರೇಯ ಅವರನ್ನ ಸ್ಮರಿಸಿಕೊಳ್ಳೋದಕ್ಕೆ ಇರುವಂತಹ ವಿಶೇಷವಾದಂತಹ ದಿನ. ಹಾಗಾದ್ರೆ ಈ ದಿನದ ಮಹತ್ವದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ವಿಶೇಷವಾದಂತಹ ದಿನ, ದತ್ತಾತ್ರೇಯ ಜಯಂತಿ ಇದೆ. ಈ ದಿನ ದತ್ತಾತ್ರೇಯರನ್ನ ಯಾವ ರೀತಿಯಾಗಿ ಸ್ಮರಣೆ ಮಾಡ್ಕೊಳ್ಬೇಕಾಗತ್ತೆ, ಎಷ್ಟು ಮಹತ್ವ ಪಡೆದುಕೊಂಡಿದೆ ಈ ದಿನ ಅಂತ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶಿರತೋ ವಾಚನ್ನ ಸತತ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ದತ್ತಾತ್ರೇಯಿ ಬ್ರಹ್ಮವಿದ್ಯಾ ಸಂವೇದ್ಯಾನಂದ ವಿಗ್ರಹಂ ತ್ರಿಪಾನ್ನಾರಾಯಣಾಕಾರಂ ದತ್ತಾತ್ರೇಯಮುಪಾಸ್ಮಹೇ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಮಹತ್ವವನ್ನು ತಿಳಿಯುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಪೌರ್ಣಮಿ ತಿಥಿ, ಮೃಗಶಿರ ನಕ್ಷತ್ರ ಈ ದಿವಸ. ಈ ದಿವಸ ದತ್ತ ಜಯಂತಿ. ದತ್ತಾತ್ರೇಯರು ತ್ರಿಮೂರ್ತಿ ಸ್ವರೂಪ ಅಂತ ಎಲ್ಲರಿಗೆ ತಿಳಿದಿರ್ತಕ್ಕಂಥದ್ದೇ. ಆದರೆ ದತ್ತ ಮಹಿಮೆ ಇದೆಯಲ್ಲ, ಅದು ಹೇಗೆ, ಅದನ್ನು ನಾನು ಯಾವುದೋ ಒಂದು ಕಥೆಯ ಮೂಲಕವೋ ಅಥವಾ ಇನ್ಯಾವುದೋ ದೃಷ್ಟಾಂತದ ಮೂಲಕವೋ ಹೇಳಿದ್ರೆ ಆ ಕಥೆಯ ಅನುಭವ ನಮಗೆ ಬರೋದಿಲ್ಲ. ದತ್ತಾತ್ರೇಯರ ಆರಾಧನೆಯಿಂದ, ದತ್ತಾತ್ರೇಯರ ಪ್ರಾರ್ಥನೆಯಿಂದ ಸ್ವಯಂ ವೇದ್ಯವಾದ ಆ ಅನುಭವ ತಾನಾಗೆ ಪ್ರಕಟವಾಗಬೇಕು. ಒಂದು ಬೆಲ್ಲದ ಅಚ್ಚಿನ ಒಂದು ಮುರುಕನ್ನು ನಾವು ತಿಂದರೆ ಅದರ ಸಿಹಿ ಹೇಗಿದೆ, ನಾನು ತಿಂದರೆ ನನಗೆ ಆ ಸಿಹಿ, ಅದರ ಉತ್ಪತ್ತಿ, ಅದರ ರಸ ಇತ್ಯಾದಿ ಎಲ್ಲ ಅನುಭವಕ್ಕೆ ಬರುತ್ತೆ. ಇದು ಹೀಗಿದೆ, ಇಷ್ಟು ಸಿಹಿಯಾಗಿದೆ ಅಂತ ಹೇಳಿದ್ರೆ ಅದು ನೀವು ಕೇಳಬಹುದಷ್ಟೇ ವಿನಃ ಅನುಭವಕ್ಕೆ ತಂದುಕೊಳ್ಳೋದು ಕಷ್ಟ ಆಗುತ್ತೆ. ಹಾಗೆ ದತ್ತಾತ್ರೇಯರ ಮಹಿಮೆ ಅಂತಕ್ಕಂಥದ್ದು ನಾವು ಸ್ವಯಂವಾಗಿ ಅನುಭವಿಸಬೇಕು. ಅಂಥ ಒಂದು ವಿಶೇಷ ಮಹಿಮಾ ಶಕ್ತಿ ಅದು. ಜಗದುತ್ಪತ್ತಿ ಕರ್ತೃ ಚ ಸ್ಥಿತಿ ಸಂಹಾರ ಹೇತವೇ ಭವಪಾಶ ವಿಮುಕ್ತಾಯ ದತ್ತಾತ್ರೇಯ ನಮೋಸ್ತುತೆ. ದತ್ತಾತ್ರೇಯರ ಸ್ತುತಿ ಇದರಲ್ಲಿ ಎಷ್ಟು ಅಡಕವಾಗಿದೆ ಅಂತಂದರೆ, ಜಗದುತ್ಪತ್ತಿ ಕರ್ತೃ ಚ, ಜಗತ್ತಿನ ಉತ್ಪತ್ತಿಗೆ ಅವನೇ ಕಾರಣೀಕರ್ತ. ಯಾರು? ದತ್ತಾತ್ರೇಯರು. ಸ್ಥಿತಿ ಸಂಹಾರ ಹೇತವೇ, ಸ್ಥಿತಿ ಹಾಗೂ ಸಂಹಾರ ಎರಡಕ್ಕೂ ಅವನೇ ಕಾರಣೀಕರ್ತ. ತನ್ಮೂಲಕ ಆತ ಚತುರ್ಮುಖ ಬ್ರಹ್ಮನೂ ಹೌದು, ಮಹಾವಿಷ್ಣುವೂ ಹೌದು, ಮಹಾಶಿವ ಮಹಾದೇವನೂ ಹೌದು. ಮತ್ತು ಅವನೇನಪ್ಪ ಮಾಡ್ತಾನೆ? ಭವಪಾಶ ವಿಮುಕ್ತಾಯ. ಭವ ಅಂದರೆ ಈ ಲೋಕ, ಈ ಲೌಕಿಕ ಜಗತ್ತು ಯಾವುದು ನಾವು ಅಂಟುಕೊಂಡಿದ್ದೀವಿ ಭೂಮಿಗೆ, ಇದು ಭವಪಾಶ. ಇದು ಪಾಶವಾಗಿದೆ. ನಮಗೆ ಒಂದು ಏನು ಇಷ್ಟೆಲ್ಲ ವ್ಯಥೆಯನ್ನು ಪಡ್ತಾ ಇರೋದಕ್ಕೆ ಕಾರಣ ಈ ಲೌಕಿಕದ ಈ ಒಂದು ಭೂಮಿಯ ನಂಟು, ಆ ಪಾಶ. ಅದನ್ನೇನಪ್ಪ ಮಾಡ್ತಾನೆ? ವಿಮುಕ್ತಾಯ, ಅದನ್ನು ಬಿಡಿಸಿಬಿಡ್ತಾನಂತೆ. ಅಂದರೆ ಈ ಲೋಕದ ನಂಟನ್ನೇ ಬಿಡಿಸಿಬಿಡ್ತಾನವನು. ಅದನ್ನೇ ಮುಕ್ತಿ ಅಂತ ಕರೀತಕ್ಕಂಥದ್ದಲ್ವ ನಾವು. ಹಾಗೆ ಆತ ಮಹತ್ತರವಾದದ್ದನ್ನು ತಂದು ಕೊಡ್ತಕ್ಕಂಥವನು. ನಾವು ಯಾವುದನ್ನು ಇದು ಸಾಕು, ಇಲ್ಲಿಗೆ ಫುಲ್ ಸ್ಟಾಪ್ ಇಡು ಅಂತ ಎಲ್ಲರ ಬಯಕೆಯಾಗಿದೆ. ಅದು ಈ ಸಂಸಾರದ ತಾಪತ್ರಯ ಅಂತಲ್ಲ. ಯಾವುದೇ ನೀವು ಭೂಮಿಯಲ್ಲಿ ಹುಟ್ಟಿದ್ದೀರಾ ಅಂದ್ರೇ ಅದೊಂದು ವಿಕಾರ ಅಂತ ಆಗಿದೆ. ಹಾಗಾಗಿ ಆ ವಿಕಾರದಿಂದ ದಾಟಬೇಕಾಗಿದ್ದರೆ ಸುಲಭ ಸಾಧನ ಮಾರ್ಗ ದತ್ತಾತ್ರೇಯರ ಆರಾಧನೆ. ಆ ಮೂರ್ತಿಯನ್ನು ನೋಡಿದ್ರೇ ಎಷ್ಟು ಯೌವನ ಮೂರ್ತಿ ಅದು. ಒಂಥರ ನಿರ್ಮಲವಾಗಿಬಿಡುತ್ತೆ ಮನಸ್ಸು, ಪ್ರಶಾಂತವಾಗಿಬಿಡುತ್ತೆ ಮನಸ್ಸು ಆ ದತ್ತಾತ್ರೇಯರ ಮೂರ್ತಿಯನ್ನು ನೋಡಿದ್ರೆ. ನಾನು ಚಿದಂಬರ ಆಶ್ರಮದಲ್ಲಿ ಓದ್ತಾ ಇದ್ದೆ. ಅಲ್ಲಿ ದತ್ತಾತ್ರೇಯ ಮೂರ್ತಿ ಇದೆ.
ಎಷ್ಟು ಸುಂದರವಾಗಿದೆ ಅಂದರೆ ಆ ಮೂರ್ತಿಯ ಮುಂದೆ ನಿಂತರೆ ನೀವು ಎಲ್ಲವೂ ಮರೆತು ಹೋಗುತ್ತೆ. ಅಷ್ಟು ಮುದ್ದಾಗಿರ್ತಕ್ಕಂತಹ ಮೂರ್ತಿ ಅದು. ಹಾಗೆ ನಮ್ಮ ಮನಸ್ಸನ್ನು ಆತನೆಷ್ಟು ಸುಂದರನಾಗಿದ್ದಾನೋ, ಎಷ್ಟು ಯುವಕನಾಗಿದ್ದಾನೋ ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು, ನಮ್ಮ ಶರೀರವನ್ನು ಅಷ್ಟು ಚಿರಗೊಳಿಸಿಬಿಡ್ತಾನೆ ದತ್ತಾತ್ರೇಯರ ಆರಾಧನೆಯಿಂದ ಈಗಷ್ಟೇ ಹೇಳಿದೆ ನಾನು, ಅದು ಈ ಭವಪಾಶವನ್ನು ಕಳೆದು ಹಾಕಿಬಿಡುತ್ತೆ ಅಂತಲ್ಲ. ಅಷ್ಟಲ್ಲದೆ ದತ್ತಾತ್ರೇಯರು ಕರುಣಾಮೂರ್ತಿಗಳು ಹೌದು. ಯಾರು ದತ್ತಾತ್ರೇಯರ ಆರಾಧನೆ ಮಾಡ್ತಾರೋ ಗುರು, ಆತ ಜಗದ್ಗುರು. ಆ ಗುರುವಿನ ಆರಾಧನೆ ಅಂತಕ್ಕಂಥದ್ದು ಎಲ್ಲ ಬಗೆಯ ನಿಮ್ಮ ಅಪೇಕ್ಷೆ, ನಿಮ್ಮ ಗುರಿ ಏನಾಗಿದೆ ಆ ಗುರಿಯನ್ನು ಎಲ್ಲ ತಲುಪಲಿಕ್ಕಿರ್ತಕ್ಕಂಥ ದಿವ್ಯವಾದ ಸಾಧನವಾಗಿದೆ. ಇದಕ್ಕೆ ಎಷ್ಟೋ ನಿದರ್ಶನಗಳನ್ನು ನಾವು ದತ್ತ ಚರಿತ್ರೆಯಲ್ಲಿ ಕಾಣ್ತೀವಿ. ನಮ್ಮ ಸಾಮಾನ್ಯ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಎಷ್ಟು ಜನಕ್ಕೆ ಮುಕ್ತಿ ಬೇಕು ಅಂತ ಆಸೆ, ಎಷ್ಟೋ ಜನಕ್ಕೆ ಈಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿಯನ್ನು ದಾಟಿದ್ರೆ ಸಾಕು ಅಂತಕ್ಕಂಥದ್ದು ಇರುತ್ತೆ. ಎಲ್ಲರೂ ಆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದರೆ ಲೌಕಿಕದಲ್ಲಿ ಎಷ್ಟೋ ಜನ ಇರ್ತಕ್ಕಂಥದ್ದು ನಮ್ಮಂಥವ್ರೆ. ಅಂದರೆ ಇವತ್ತಿನ ಬದುಕಿಗೆ ಏನಪ್ಪ ಕಷ್ಟ ಇದೆ, ಅದನ್ನು ಪರಿಹಾರ ಆಗಲಿ, ಯಾವುದೋ ಸಂಸಾರ ತಾಪತ್ರೆ ಇರ್ತದೆ, ಇನ್ಯಾವುದೋ ಸಂತಾನ ಸಮಸ್ಯೆ ಇರ್ತದೆ, ಇಂಥದ್ದು ಎಷ್ಟೋ ಇರುತ್ತೆ. ಇಂಥವಕ್ಕೆ ಎಷ್ಟೋ ನಿದರ್ಶನಗಳು ಸಿಗ್ತಾ ಹೋಗ್ಬಿಡುತ್ತೆ ನಮಗೆ ಆ ದತ್ತ ಚರಿತ್ರೆಯಲ್ಲಿ. ಒಂದು ಪುಟ್ಟ ಕಥೆಯನ್ನು, ಎಷ್ಟು ಆತ ಕರುಣಾಮಯಿ ಅನ್ನಲಿಕ್ಕೆ ಒಂದು ಕಥೆಯನ್ನು ನಾವು ಸರಳವಾಗಿ ಹ್ರಸ್ವವಾಗಿ ನೋಡೋಣ, ಸಮಯ ಇಲ್ಲ ಆ ಕಾರಣದಿಂದಾಗಿ. ಅಲ್ಲಿ ಆಯುಷ್ಕುಮಾರ ಅಂತ ಚಂದ್ರವಂಶದ ದೊರೆ, ಆತನಿಗೆ ವಿವಾಹವಾಗಿತ್ತು, ಆದರೆ ಸಂತಾನವಿರಲಿಲ್ಲ. ನಮ್ಮಂಥದ್ದೇ ಒಂದು ಸಮಸ್ಯೆ, ನಾವು ಏನು ಪ್ರತಿ ದಿವಸ ಕಾಣ್ತೀವೋ ಆ ಥರದ್ದೇ ಒಂದು ಸಮಸ್ಯೆ ಅಲ್ಲಿ. ಆತ ಯಥಾಪ್ರಕಾರ ಜ್ಯೋತಿಷಿಗಳ ಬಳಿ ಹೋಗ್ತಾನೆ. ಎಷ್ಟೇ ಆಗಲಿ ಚಕ್ರವರ್ತಿ, ಅವನು ಹೇಳಿದ್ರೆ ಎಂಥ ವಿದ್ವದ್ ಜ್ಯೋತಿಷ್ಕರು ಕೂಡ ಬರ್ತಾರೆ, ಹೇಳ್ತಾರೆ, ವಿವರಿಸ್ತಾರೆ, ಇಂಥದ್ದಾಗಿದೆಯಪ್ಪ ದೋಷ, ಇಂಥ ಪರಿಹಾರ ಮಾಡಿಸು ಅಂತ. ಹಾಗೆ ಆಯುಷ್ಕುಮಾರ ಅರಸಿ ಹೋದ. ಅವನು ಜ್ಯೋತಿಷಿಗಳಿದ್ದಲ್ಲ ಬಳಿಗೆ. ಒಬ್ಬ ಪ್ರಸಿದ್ಧ ಜ್ಯೋತಿಷಿಗಳು ಜಾತಕವನ್ನು ಪರಿಶೀಲನೆ ಮಾಡಿದರು. ಜಾತಕದಲ್ಲಿ ಪಂಚಮ ಸ್ಥಾನ ದೋಷಕರವಾಗಿದೆ ಮತ್ತು ಸಂತಾನಕಾರಕ ಗುರು ಅವನ ಒಂದು ದುರ್ಬಲತೆ. ಈ ಕಾರಣದಿಂದಾಗಿ ತೊಡಕುಂಟಾಗ್ತಾ ಇದೆ. ಹೀಗಾಗಿ ಗುರುವಿನ ಸೇವೆ ಮಾಡಪ್ಪ. ಆಗ ಆಯುಷ್ಕುಮಾರ್ ಹೇಳ್ತಾನೆ, ಯಾರ ಗುರು, ಯಾರ ಸೇವೆ ಮಾಡಬೇಕು ನಾನು ಅಂತ. ಆಗ ಅವರು ಹೇಳ್ತಾರೆ, ಗುರು ಅಂದರೆ ಬೇರೆ ಯಾರು ಅಲ್ಲಪ್ಪ, ದತ್ತಾತ್ರೇಯರು. ದತ್ತಾತ್ರೇಯರ ಸೇವೆಯನ್ನು ಮಾಡು ಅಂತ ಹೇಳಿ ಸಮೀಪದ ಒಂದು ಕ್ಷೇತ್ರ, ಅಲ್ಲಿ ದತ್ತಾತ್ರೇಯರು ನೆಲೆಸಿದ್ದಾರೆ, ಅಲ್ಲಿಗೆ ಹೋಗು ನೀನು ಅಂತ. ಆ ಮುನಿಯ ಆಶ್ರಮವನ್ನು ಹುಡುಕಿ ಆಯುಷ್ಕುಮಾರ ಬಂದು ಪರಿವಾರ ಸಮೇತ ಬಂದ. ಪರಿವಾರನ ಅಲ್ಲೇ ದೂರದಲ್ಲಿ ನಿಲ್ಲಿಸಿ ತಾನು ಒಬ್ಬನೇ ಒಳಗೆ ಬಂದ, ಆಶ್ರಮದ ಒಳಗೆ ಬಂದ. ಅಲ್ಲಿ ಮಹಾ ಪ್ರಶಾಂತ ಮೂರ್ತಿ, ಶುದ್ಧ ಸ್ಫಟಿಕ ಸಂಕಾಶ ಅಂತೀವಲ್ಲ, ಆ ರೀತಿಯಲ್ಲಿ ಬೆಳಗ್ತಾ ಇರತಕ್ಕಂತಹ ದತ್ತಾತ್ರೇಯರನ್ನು ಕಂಡ. ಆ ಮುನಿಗಳ ಬಳಿಗೆ ಬಂದ ಕೂಡಲೇ ಇವನ ಮನಸ್ಸು ತುಂಬ ತಿಳಿಯಾಗಿ ಹೋಯಿತು. ಒಬ್ಬ ರಾಜನಿಗೆ ಯಾವ್ಯಾವ ರೀತಿಯ ಒತ್ತಡಗಳಿರುತ್ತೆ, ಸಾಂಸಾರಿಕ ಒತ್ತಡ ಬಿಟ್ಟು ದೇಶದ ಒತ್ತಡವೇ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಆ ಎಲ್ಲ ಒತ್ತಡ, ನಾವು ಜಸ್ಟ್ ಒಂದು ಸೋಮವಾರದಿಂದ ಪ್ರಾರಂಭವಾದ ಕಥೆ ಶುಕ್ರವಾರದ ವೇಳೆಗೆ ಯಾವ ಥರ ಆಗಿರುತ್ತಪ್ಪ, ವೀಕೆಂಡ್ ಬಂದರೆ ಸಾಕನ್ಸಿ, ಅಷ್ಟು ಒತ್ತಡಕ್ಕೆ ಸಿಲುಕಾಗಿರ್ತೀವಿ. ಅಂಥದ್ದು ಚಕ್ರವರ್ತಿಯವನು ಅಂಥ ಒತ್ತಡದಲ್ಲಿ ಬಂದಂಥವನು ಆ ದತ್ತಾತ್ರೇಯ ಮೂರ್ತಿಯನ್ನು ನೋಡಿದ ಕೂಡಲೇ ಪ್ರಶಾಂತನಾಗಿಬಿಟ್ಟ, ತಿಳಿಯಾಗಿಬಿಟ್ಟ. ಅವನ ಕಣ್ಣಿನಲ್ಲಿ ಸಂಪೂರ್ಣ ನೀರು ತುಂಬಿದೆ. ತನ್ನ ತಲೆಯನ್ನು, ಹಣೆಯನ್ನು ದತ್ತಾತ್ರೇಯರ ಪಾದಗಳಿಗೆ ಮಣಿಸಿ, ಹಣೆಯನ್ನು ಪಾದಗಳಿಗೆ ಉಜ್ಜಿ, ನಾನು ತುಂಬ ಈ ದಿವಸ ನನ್ನ ಜನ್ಮ ಸಾರ್ಥಕವಾಗಿದೆ ಅಂತ ಅಂದುಕೊಳ್ತೀನಿ, ಭಾವನನಾಗಿಬಿಟ್ಟಿದ್ದೀನಿ ನಾನು. ಆದರೆ ನನಗೊಂದು ಕೋರಿಕೆ, ವಂಶ ಮುಂದುವರಿಬೇಕು. ಭೂಮಂಡಲವನ್ನು ಆಳಬೇಕಾಗಿದ್ದರೆ ರಾಜರಿಗೆ ಬಹಳ ಮುಖ್ಯವಾಗಿ ಬೇಕಾಗಿತ್ತು ಸಂತಾನ.
ಅದೊಂದು ಕೃಪೆಯಾಗಬೇಕು ತಮ್ಮಿಂದ ಅಂತ ದತ್ತಾತ್ರೇಯರು ಪ್ರಸನ್ನವಾಗಿ ಆಯಿತು, ಆಗುತ್ತೆ, ಯೋಚನೆ ಮಾಡಿಬಿಡು, ಹಾರಿಸಿ ಕಳಿಸ್ಬಿಟ್ರು. ಆ ಕಥೆ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಆದರೆ ನಾನು ಹೇಳೋದು, ಒಬ್ಬ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಸಾಧಾರಣ ಬಯಕೆಯನ್ನೂ ಕೂಡ ದತ್ತಾತ್ರೇಯರು ಅವರ ಕರುಣಾ ದೃಷ್ಟಿಯಿಂದಲೇ ನಮಗೆ ಅದು ಉಂಟಾಗ್ಬಿಡುತ್ತೆ. ಹೀಗಾಗಿ ಈ ಹೊತ್ತಿಗೂ ನಾವು ಏನಾದರೂ ಸಂತಾನ ಸಮಸ್ಯೆ ಇದ್ದರೆ ಎಲ್ಲ ಜ್ಯೋತಿಷಿಕರು ಸಾಮಾನ್ಯವಾಗಿ ಪರಿಶೀಲಿಸಿ ಗುರುವಿನ ದೋಷ ಈ ಥರದ್ದು ಏನಾದರೂ ಇದ್ದರೆ ದತ್ತಚರಿತ್ರೆ ಪಾರಾಯಣ ಮಾಡಿ ಅಂತ ಹೇಳ್ತಾರೆ. ಗುರುಚರಿತ್ರೆ ಪಾರಾಯಣ ಮಹಾ ಫಲಪ್ರದ ಅನ್ನುವುದನ್ನು ಹೇಳ್ತಾರೆ. ಕೇವಲ ಅದೊಂದು ಫಲ ಅಂತ ಅಷ್ಟೇ ಅಲ್ಲ, ನೀವು ಯಾವುದೇ ರೀತಿಯಲ್ಲಿ ದತ್ತಾತ್ರೇಯರು ನೋಡಿ, ಅವರು ಎಲ್ಲವನ್ನ ಆ ತ್ರಿಮೂರ್ತಿ ಸ್ವರೂಪ ಆತ. ನೀವು ಏನು ಕೇಳಿದ್ರೆ ಅದನ್ನು ಕರುಣಿಸ್ತಾನೆ. ಅಂದರೆ ಕೇಳುವ ಶ್ರದ್ಧೆ, ಶಕ್ತಿ ಮತ್ತು ಆ ಮನಸ್ಸು, ತೀವ್ರತೆ ನಿಮಗಿರಬೇಕು. ಹಾಗೆ ಈ ದಿವಸ ನಿಮ್ಮ ಸಂಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಕೋಟಿ ಕೋಟಿ ಸಮಸ್ಯೆಗಳಿರುತ್ತೆ. ನಮಗೆ ದಿನ ಬೆಳಗಾದರೆ ಸಮಸ್ಯೆ. ನಮಗೆ ಇಂತಹ ಸಮಸ್ಯೆಗಳ ಏನು ಭಾಂಡವನ್ನು ಹೊತ್ತಿರತಕ್ಕಂಥ ನಾವು ಈ ದಿವಸ ದತ್ತಾತ್ರೇಯರ ಆರಾಧನೆ ಮಾಡುವುದರಿಂದ, ದತ್ತಾತ್ರೇಯರ ಸನ್ನಿಧಾನಕ್ಕೆ ಹೋಗಿ ಅಭಿಷೇಕವನ್ನು ಮಾಡಿಸಿ, ಅಥವಾ ದತ್ತಾತ್ರೇಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಅಥವಾ ದತ್ತೋಹಂ, ಇದು ಬಹಳ ವಿಶಿಷ್ಟವಾದ ಮಂತ್ರ. ಇದನ್ನೇ 1008 ಬಾರಿ ಪಾರಾಯಣ ಮಾಡಿ, ಜಪ ಮಾಡಿ. ಅಥವಾ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಇದನ್ನು ನೀವು 1008 ಬಾರಿ ಜಪ ಮಾಡಬಹುದು. ಯಾವುದು ನಿಮಗೆ ಯಾವ್ಯಾವುದು ಸಾಧ್ಯವಾಗುತ್ತೋ ಆಯಾ ಥರದಲ್ಲಿ ದತ್ತಾತ್ರೇಯರ ಸನ್ನಿಧಾನಕ್ಕೆ 2 ತೆಂಗಿನಕಾಯಿಗಳನ್ನು, ಜೋಡು ತೆಂಗಿನಕಾಯಿ ಅಂತ ಇವಲ್ಲ, ಅದನ್ನು ಹೋಗಿ ಸಮರ್ಪಣೆ ಮಾಡಿ ಆತನಿಗೆ ಆ ನಾರಿಕೇಳ ನೈವೇದ್ಯವನ್ನು ಸಮರ್ಪಣೆ ಮಾಡಿ, ನಿಮಗೆ ಯಾವುದು ಇಷ್ಟವೋ ಆ ನೈವೇದ್ಯವನ್ನು ಸಮರ್ಪಣೆ ಮಾಡಬಹುದು. ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅಂತೂ ದತ್ತಾತ್ರೇಯರನ್ನು ಶುದ್ಧ ಮನಸ್ಸಿನಿಂದ, ಶುಭ್ರ ಮನಸ್ಸು ಸ್ಫಟಿಕದ ಹಾಗಿರಬೇಕು, ಅಂಥ ಮನಸ್ಸಿನಿಂದ ದತ್ತಾತ್ರೇಯರ ಪ್ರಾರ್ಥನೆ ಮಾಡಿದ್ರೆ ದತ್ತಾತ್ರೇಯರು ನಿಸ್ಸಂಶಯವಾಗಿ ಅನುಗ್ರಹಿಸ್ತಾರೆ. ನಿಮ್ಮ ಸಂಕಲ್ಪಗಳನ್ನು ಅವರು ಈಡೇರಿಸ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ದಿವಸ ತುಂಬ ತುಂಬ ಉತ್ಕೃಷ್ಟವಾದ ಫಲಭೂತವಾದ ದಿವಸ. ಹೀಗಾಗಿ ಯಾರು ತಪ್ಪಿಸದೇ ದತ್ತನ ಆರಾಧನೆಯನ್ನು ಮಾಡಿಕೊಳ್ಳಿ. ಹತ್ತಿರದಲ್ಲಿರ್ತಕ್ಕಂಥ ದತ್ತಕ್ಷೇತ್ರಗಳ ದರ್ಶನ ಮಾಡಿ. ಆ ದರ್ಶನವೇ ನಿಮಗೆ ಎಷ್ಟೋ ಪಾಪಗಳನ್ನು ನಿವಾರಿಸಿ ನಿಮ್ಮ ಏನು ಪುಣ್ಯವನ್ನು ವರ್ಧಿಸುತ್ತೆ, ನಿಮ್ಮ ಸಂಕಲ್ಪಗಳನ್ನು ಈಡೇರಿಸುತ್ತೆ. ಅದಂತೂ ಸತ್ಯ ಸತ್ಯ ಸತ್ಯ. ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳೇ, ದತ್ತಾತ್ರೇಯ ಜಯಂತಿಯ ಈ ದಿನ ದತ್ತಾತ್ರೇಯರನ್ನ ಸೇವೆ ಮಾಡೋದ್ರಿಂದಾಗಿ, ದತ್ತಾತ್ರೇಯರ ಆರಾಧನೆ ಮಾಡೋದ್ರಿಂದಾಗಿ ಅವೆಲ್ಲ ಫಲ ಸಿಗುತ್ತೆ, ಎಷ್ಟು ಮಹತ್ವ ಪಡೆದುಕೊಂಡಿದೆ ಈ ದಿನ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಮುಂದಿನ ಹಂತದಲ್ಲಿ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀವಿ. ವೀಕ್ಷಕರೇ, 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.